ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ ನಂಬಿಕಸ್ಥ ಕಂಪನಿಗಳ ಪೈಕಿ ಒಂದು ಟಾಟಾ, ಅದರಲ್ಲೂ ರಾಷ್ಟ್ರೀಯತೆಯ ಸಂಕೇತ ಅನ್ನುವ ಹೆಗ್ಗಳಿಕೆಯನ್ನೇ ಪಡೆದುಕೊಂಡಿದೆ. ಈಗ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಕೂಡ ಟಾಟಾ AIA ಲೈಫ್ ಹೆಸರಿನ ಮೂಲಕ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೆ. ಈ ರಿಲಯಬಿಲಿಟಿ ಕಾರಣದಿಂದಾಗಿ ಟಾಟಾ ಇನ್ಶೂರೆನ್ಸಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಆಗಿದೆ ಗೊತ್ತಾ? ಈಗಾಗಲೇ 1,00,000 ಕೋಟಿ ಹಣವನ್ನು ಜನ ಟಾಟಾ ಗ್ರೂಪ್ ಕೈಯಲ್ಲಿ ಕೊಟ್ಟು, ಅಂದರೆ ಇನ್ಶೂರೆನ್ಸ್ ಕಂಪನಿಯ ಕೈಯಲ್ಲಿ ಕೊಟ್ಟು ಮ್ಯಾನೇಜ್ ಮಾಡಿ ಅಂತಿದ್ದಾರೆ. ಟಾಟಾದ ಮೇಲಿರುವಂಥ ನಂಬಿಕೆಯಿಂದಾಗಿ ಈ ಪ್ರಮಾಣದ ಹೂಡಿಕೆ ಆಗ್ತಿದೆ. ಅಷ್ಟೇ ಅಲ್ಲ, ಮಾರ್ನಿಂಗ್ ಸ್ಟಾರ್ಸ್ ಸಂಸ್ಥೆ ಟಾಟಾದ 91%ಕ್ಕೂ ಹೆಚ್ಚು ಫಂಡ್ಗಳಿಗೆ 4 ಸ್ಟಾರ್ ಮತ್ತು 5 ಸ್ಟಾರ್ ರ್ಯಾಂಕಿಂಗನ್ನು ಕೊಟ್ಟಿದೆ. ಈಗ ಇದೇ ಟಾಟಾ ಮತ್ತೊಂದು ಒಳ್ಳೆ ಆಫರನ್ನು ಕೊಡ್ತಾ ಇದೆ. ನ್ಯೂ ಫಂಡ್ ಆಫರ್ ಅಂದರೆ NFO ಒಂದನ್ನು ತಂದಿದೆ. ಆದರೆ ಇದರ ಸಬ್ಸ್ಕ್ರಿಪ್ಷನ್ಗೆ ಇರುವಂಥ ಸಮಯ ಬಹಳ ಕಡಿಮೆ, ತುಂಬ ಕಡಿಮೆ ಸಮಯ ಉಳ್ಕೊಂಡಿದೆ ಇಲ್ಲಿ ಹೂಡಿಕೆ ಮಾಡಬೇಕಂದ್ರೆ ನಿಮಗೆ. ಹಾಗಾದರೆ ಯಾವ ಫಂಡ್, ಯಾವ ಕ್ಯಾಪ್ನಲ್ಲಿ ಬರುವಂಥ ಫಂಡ್, ಇದರಿಂದ ಏನೇನು ಅನುಕೂಲಗಳಿವೆ, ನೀವು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋದ್ರ ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ ಮತ್ತು ಇನ್ಶೂರೆನ್ಸ್ ಬೆನಿಫಿಟ್ ಹೇಗೆ ಸಿಗುತ್ತೆ ಎಲ್ಲವನ್ನು ಡೀಟೇಲ್ ಆಗಿ 1 by 1 ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ. ಟಾಟಾ AIAನ ಈ ಪರ್ಟಿಕ್ಯುಲರ್ ಫಂಡ್ ಮಲ್ಟಿ ಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ ಇಂಡೆಕ್ಸ್ ಫಂಡ್. ಹೆಸರೇ ಹೇಳೋ ಹಾಗೆ ಮೊಮೆಂಟಮ್, ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿರುವಂಥ ಸ್ಟಾಕ್ಗಳ ಮೇಲಷ್ಟೇ ನಿಮ್ಮ ಹಣವನ್ನು ಹೂಡಿಕೆ ಮಾಡಲಾಗುತ್ತೆ. ಅದರಲ್ಲೂ ನಿಫ್ಟಿ ಮಲ್ಟಿ ಕ್ಯಾಪ್ನ ಮೊಮೆಂಟಮ್ 50 ಇಂಡೆಕ್ಸ್ನಲ್ಲಿರುವ ಟಾಪ್ ಸ್ಟಾಕ್ಗಳ ಮೇಲೇ ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡೋದು ವಿಶೇಷತೆ. ಯಾವ ರೀತಿ ಅಂತ ಕೇಳಿದ್ರೆ, ಈ ಇಂಡೆಕ್ಸ್ನಲ್ಲಿರೋ ಸ್ಟಾಕ್ಗಳ ಪೈಕಿ ಒಳ್ಳೆ ಫಾರ್ಮ್ನಲ್ಲಿರುವಂತಹ ಟಾಪ್ 50 ಸ್ಟಾಕ್ಗಳನ್ನು ಆಯ್ಕೆ ಮಾಡಿ ಹೂಡಿಕೆ ಮಾಡೋದಕ್ಕೊಂದು ಫಾರ್ಮುಲಾ ಇದೆ. ಅಂದರೆ ಕಂಪ್ಯೂಟರ್ ಆಲ್ಗರಿದಮ್ ಮೂಲಕವೇ ಸೆಲೆಕ್ಟ್ ಆಗುತ್ತೆ. ಮ್ಯಾನ್ಯುಯಲ್ ಆಗಿ ಅಲ್ಲಿ ಇರುವಂಥ ಫಂಡ್ ಮ್ಯಾನೇಜರ್ ತನಗೆ ಬೇಕಾದ ಹಾಗೆ ಹೂಡಿಕೆ ಮಾಡಲ್ಲ. ಆಟೋಮ್ಯಾಟಿಕ್ ಆಗಿ ಟಾಪ್ ಸ್ಟಾಕ್ಗಳು ಮಾತ್ರ ಸೆಲೆಕ್ಟ್ ಆಗುತ್ತೆ. ಲೋ ಪರ್ಫಾರ್ಮೆನ್ಸ್ ಇರೋದೆಲ್ಲ ತಾನೇ ರಿಜೆಕ್ಟ್ ಆಗೋ ರೀತಿಯಲ್ಲಿ ಸೆಟ್ ಮಾಡಿರ್ತಾರೆ. ಸೊ ಯಾರೇ ಹೂಡಿಕೆ ಮಾಡಿದ್ರೂ ಕೂಡ ಆಟೋಮ್ಯಾಟಿಕ್ ಆಗಿ ಈ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಅನುಗುಣವಾಗಿ ಟಾಪ್ ಸ್ಟಾಕ್ಗಳ ಮೇಲೆ, ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಸ್ಟಾಕ್ಗಳ ಮೇಲೇ ಹೂಡಿಕೆ ಮಾಡೋದು ಇಲ್ಲಿರುವಂಥ ವಿಶೇಷತೆ. ಟಾಟಾ AIAನ ಈ ಹೊಸ NFOದ ಮೇಲೆ ನೀವು ಹೂಡಿಕೆ ಮಾಡಬೇಕಂದ್ರೆ ಇರುವಂಥ ಸಮಯ ಬಹಳ ಕಡಿಮೆ. ಡಿಸೆಂಬರ್ 31, 2024 ಇದೇ ತಿಂಗಳ 31ನೇ ತಾರೀಕು ತನಕ ಮಾತ್ರ ಇದು ಓಪನ್ ಇರುತ್ತೆ. ಅಂದರೆ ಆಮೇಲೂ ಫಂಡ್ ಅವೈಲೇಬಲ್ ಇರುತ್ತೆ. ಆದರೆ ಈ ಡೇಟ್ ಮುಗಿದ ಮೇಲೆ ಅದು ಮಾರ್ಕೆಟ್ ರೇಟ್ಗೆ ಆ ಪ್ರೈಸ್ ಹೋಗಿಬಿಡುತ್ತೆ. ಸೊ ಅದ್ರ ಒಳಗಡೆ ನೀವು ಹೂಡಿಕೆ ಮಾಡಬಹುದು. ಮಿನಿಮಮ್ 2,000 ರೂಪಾಯಿಂದಾನೇ ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಟ್ಯಾಕ್ಸ್ ಬೆನಿಫಿಟ್ ಜೊತೆಗೆ, ಇನ್ಶೂರೆನ್ಸ್ ಬೆನಿಫಿಟ್ ಜೊತೆಗೆ ರಿಟರ್ನ್ಸನ್ನು, ಒಳ್ಳೆಯ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಅದರ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ. ಹೇಗೆ ಇದು ಟ್ರಿಪಲ್ ಧಮಾಕ ಅನ್ನೋದನ್ನು ನೋಡಿ, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದರ ಪರ್ಫಾರ್ಮೆನ್ಸ್ ಹೇಗಿದೆ, ಯಾವ ರೀತಿ ನಾವು ಇದನ್ನು ಅಧ್ಯಯನ ಮಾಡಬೇಕು ಅಂತ. ಯಾವುದೇ ಇಂಡೆಕ್ಸ್ ಫಂಡ್ ಆದರೂ ಕೂಡ ಆಯಾ ಇಂಡೆಕ್ಸ್ ಪರ್ಫಾರ್ಮೆನ್ಸನ್ನು ರೆಪ್ಲಿಕೇಟ್ ಮಾಡ್ತಾ ಹೋಗುತ್ತೆ. ಅಂದರೆ ಹೇಗೆ ಹಿಂದೆ ಪರ್ಫಾರ್ಮೆನ್ಸ್ ಆಗಿದೆ ಅನ್ನೋದನ್ನು ಅಧ್ಯಯನ ಮಾಡಿಕೊಂಡ್ರೆ ನಮಗೊಂದು ಲೆಕ್ಕ ಸಿಗುತ್ತೆ. ಇಂಡೆಕ್ಸ್ ಫಂಡ್ನ ಪೋರ್ಟ್ಫೋಲಿಯೋ ಮಾರ್ಕೆಟ್ ಇಂಡೆಕ್ಸ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿರುತ್ತೆ. ಯಾವುದಾದ್ರೂ ಒಂದು ಬೆಂಚ್ ಮಾರ್ಕ್ ರಿಟರ್ನ್ಸ್ ಹೇಗಿದೆ, ಆ ಇಂಡೆಕ್ಸ್ ರಿಟರ್ನ್ಸ್ ಹೇಗಿದೆ ಅನ್ನೋದನ್ನು ನೋಡಿ ನಾವು ಅದೇ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಟಾಟಾ AIA ಬೇರೆ ಬೇರೆ ಫಂಡ್ಗಳು ಕಳೆದ 10 ವರ್ಷಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ, ನಾವು ಯಾವ ರೆಫರೆನ್ಸ್ ಮೇಲೆ ಹೂಡಿಕೆ ಮಾಡೋದು ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತಲ್ವ. ಈಗ ಹೊಸದು ಬರ್ತಾ ಇದೆ NFO ಅಂದರೆ ನ್ಯೂ ಫಂಡ್ ಆಫರ್. ಹೊಸದಾಗಿ ನಾವು ಹೂಡಿಕೆ ಮಾಡಬೇಕು ಅಂದಾಗ ಯಾವ ರೆಫರೆನ್ಸ್ ತಗೊಳ್ಬೇಕು? ಕಳೆದ 10 ವರ್ಷಗಳಲ್ಲಿ ಈ ಇಂಡೆಕ್ಸ್ ಫಂಡ್ನಲ್ಲಿ 10 ವರ್ಷಗಳಲ್ಲಿ 22.9% ರಿಟರ್ನ್ಸನ್ನು ಜನರೇಟ್ ಮಾಡಿದೆ. ಟಾಟಾ AIA ಲೈಫ್ನ ಈ ಹೊಸ ಫಂಡ್ ಕೂಡ ಈಗ ನ್ಯೂ ಫಂಡ್ ಆಫರ್ ಏನಿದೆಯಲ್ಲ, ಅದೇ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತೆ, ಅದೇ ರೆಪ್ಲಿಕೇಟ್ ಮಾಡುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್. ಅದೇ ರಿಟರ್ನ್ಸ್ ಬರುತ್ತೆ ಅನ್ನೋದು ಇಲ್ಲಿ ಸಿಗ್ತಾ ಇರುವಂಥ ಮಾಹಿತಿ. ಮಾರ್ಕೆಟ್ ರೆಫರೆನ್ಸನ್ನು ತಗೊಂಡಾಗ ಹೊಸ ಫಂಡ್ಗೂ ಕೂಡ ಇದೇ ಸಿಗೋ ಚಾನ್ಸ್ ಇರುತ್ತೆ. ನಿಮ್ಮ ರಿಟರ್ನ್ಸ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಒಟ್ಟಾರೆ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡಿದರೂ ಕೂಡ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಇಲ್ಲಿ ಪ್ರಮುಖವಾಗೋದ್ರಿಂದಾಗಿ ನಾವು ಹಳೆಯ ಎಕ್ಸಾಂಪಲ್ಗಳನ್ನು, ಟಾಟಾ AIAನ ಬೇರೆ ಬೆಂಚ್ ಮಾರ್ಕ್ ಎಕ್ಸಾಂಪಲ್ಗಳನ್ನು ತಗೊಂಡು ಇಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬಹುದು. ಇಲ್ಲಿ ಇನ್ನು ಸರಳವಾಗಿ ಹೇಳಬೇಕಂದ್ರೆ ನೋಡಿ, ನಿಫ್ಟಿ 500 ಮಲ್ಟಿ ಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ ಇಂಡೆಕ್ಸ್ ಫಂಡ್ ಮೇಲೆ 2014ರಲ್ಲಿ ನೀವು ಹೂಡಿಕೆ ಮಾಡಿದ್ರಿ ಅಂದ್ಕೊಳ್ಳಿ, 1,00,000 ಹೂಡಿಕೆ ಮಾಡಿದ್ರಿ ಅಂದ್ಕೊಳ್ಳಿ. 10 ವರ್ಷಗಳ ಬಳಿಕ ನಿಮಗೆ ಅದು 7.8 ಪಟ್ಟು ಜಾಸ್ತಿ ಆಗಿರುತ್ತೆ.
ಅಂದರೆ ಒಂದು 7.8 ಲಕ್ಷದಷ್ಟು ಆಗಿರುತ್ತೆ. ಅಷ್ಟು ರಿಟರ್ನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಇಂಡೆಕ್ಸ್ ಫಂಡ್ನ ಪಾಸ್ಟ್ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ರೆಕಾರ್ಡ್ ನಾವು ಅಧ್ಯಯನ ಮಾಡಿದಾಗ ಇಷ್ಟು ಪ್ರಮಾಣದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಫಿಕ್ಸೆಡ್ ಡೆಪಾಸಿಟ್ ಬೇರೆ ಬೇರೆ ಹೂಡಿಕೆಗಳನ್ನು ನೋಡೋದಕ್ಕೆ ಹೋದರೆ NFO ಯಾಕೆ ಈಗ ಜನಪ್ರಿಯತೆ ಪಡ್ಕೊಳ್ತಾ ಇದೆ ಅಂದರೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಇನ್ನು ಟಾಟಾ AIA ಲೈಫ್ನ ಫಂಡ್ಗಳ ರೇಟಿಂಗನ್ನು ನೋಡ್ತಾ ಹೋಗೋಣ. ಆರಂಭದಲ್ಲೇ ನಾನು ಹೇಳಿದೆ ಬೇರೆ ಬೇರೆ ಸಂಸ್ಥೆಗಳ ರೇಟಿಂಗ್ ಹೇಗಿದೆ. ಟಾಟಾದ 90%ಕ್ಕೂ ಹೆಚ್ಚು ಫಂಡ್ಗಳಿಗೆ ಯಾವ ರೀತಿ ರೇಟಿಂಗ್ ಸಿಕ್ಕಿದೆ ಅನ್ನೋದನ್ನು 95%ಕ್ಕೂ ಹೆಚ್ಚಿನ ಫಂಡ್ಗಳಿಗೆ 4 ಮತ್ತು 5 ಅಂದರೆ 4 ಸ್ಟಾರ್ 5 ಸ್ಟಾರ್ ರೇಟಿಂಗನ್ನು ಮಾರ್ನಿಂಗ್ ಸ್ಟಾರ್ ಸಂಸ್ಥೆ ಕೊಟ್ಟಿದೆ. ಉದಾಹರಣೆಗೆ 2022 ಡಿಸೆಂಬರ್ ಲಾಂಚ್ ಆದಂಥ ಟಾಟಾ ಎಮರ್ಜಿಂಗ್ ಅಪಾರ್ಚುನಿಟೀಸ್ ಫಂಡ್ ಬ್ಲಾಕ್ ಬಸ್ಟರ್ ಹಿಟ್. ಇದು ಲಾಂಚ್ ಆದ ಇಲ್ಲಿವರೆಗೆ 40.6% ರಿಟರ್ನ್ಸನ್ನು ಜನರೇಟ್ ಮಾಡಿದೆ. ಇನ್ನು ಟಾಟಾ AIA ಜುಲೈನಲ್ಲಿ ಲಾಂಚ್ ಮಾಡಿದಂತಹ ಸ್ಮಾಲ್ ಕ್ಯಾಪ್ ಡಿಸ್ಕವರಿ ಫಂಡ್ ಇದುವರೆಗೆ ಸುಮಾರು 57.9% ರಿಟರ್ನ್ಸ್ ಜನರೇಟ್ ಮಾಡಿದೆ. 2023 ಡಿಸೆಂಬರ್ನಲ್ಲಿ ಲಾಂಚ್ ಆಗಿದ್ದ ಫ್ಲೆಕ್ಸಿ ಗ್ರೋತ್ ಫಂಡ್ 29.3% ರಿಟರ್ನ್ಸನ್ನು ಜನರೇಟ್ ಮಾಡಿದೆ. ಜೊತೆಗೆ ಟಾಟಾ AIA ಲೈಫ್ 2023 ಸೆಪ್ಟೆಂಬರ್ ಟೈಮ್ನಲ್ಲಿ 196% ಸಾಲ್ವೆನ್ಸಿ ರೇಷಿಯೋವನ್ನು ಹೊಂದಿತ್ತು. ಇದೆಲ್ಲ ಯಾಕೆ ನೋಡಬೇಕು, ಈಗ ಇದೆಲ್ಲ ಯಾಕೆ ಸ್ಟಡಿ ಮಾಡಬೇಕು ಅಂತ ಕೇಳಿದ್ರೆ, ಯಾವುದೇ ಕಂಪನಿ ತನ್ನ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಸರಿಯಾದ ಕ್ಯಾಶ್ ಫ್ಲೋ ಹೊಂದಿದೆಯಾ, ಸೇಫ್ ಆಗಿದೆಯಾ ಅಂತ ನೋಡೋದಕ್ಕೆ ಇದನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಟಾಟಾದ ಈ ಕಂಪನಿ ಆರ್ಥಿಕವಾಗಿ ಗಟ್ಟಿಯಾಗಿದೆ, ಸ್ಟೇಬಲ್ ಆಗಿದೆ ಅನ್ನೋದನ್ನು ಈ ನಂಬರ್ಗಳು ತೋರಿಸ್ತವೆ. ಇದು ಟಾಟಾ ಪಾರ್ಟ್ನರ್ ಕಂಪನಿ ಆಗಿರುವ AIA ಅತಿ ದೊಡ್ಡ ಹಾಗೂ ಸ್ವತಂತ್ರ ಪ್ಯಾನ್ ಏಷ್ಯಾ ಇನ್ಶೂರೆನ್ಸ್ ಗ್ರೂಪ್ ಆಗಿದೆ. ಏಷ್ಯಾದ ಪೆಸಿಫಿಕ್ ಸುಮಾರು 18 ರಾಷ್ಟ್ರಗಳಲ್ಲಿ ಈ AIA ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ. ಹೂಡಿಕೆ ರಿಟರ್ನ್ಸನ್ನು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡೋದ್ರ ಜೊತೆಗೆ ಇಲ್ಲಿ ಬೇರೆ ಏನು ಬೆನಿಫಿಟ್ ಇದೆ, ಈಗಾಗಲೇ ನಾನು ಆರಂಭದಲ್ಲಿ ಹೇಳಿದಾಗೆ ಟ್ರಿಬಲ್ ಧಮಾಕ ಯಾಕೆ ಇದು ಅಂತ ಕೇಳಿದ್ರೆ ಇನ್ಶೂರೆನ್ಸ್ ಮತ್ತು ಟ್ಯಾಕ್ಸ್ ಬೆನಿಫಿಟ್, ಅದನ್ನು ಡೀಟೇಲ್ ಆಗಿ ನೋಡೋಣ. ನೋಡಿ, ಟಾಟಾ AIA NFOನಲ್ಲಿ ಹೂಡಿಕೆ ಮಾಡೋದ್ರಿಂದ ಒಳ್ಳೆ ರಿಟರ್ನ್ಸ್ ಯಾವ ರೀತಿ ಸಿಗುತ್ತೆ, ಯಾವ ರೀತಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಲಾಗತ್ತೆ, ಇಲ್ಲಿ ಫಂಡ್ ಮ್ಯಾನೇಜರ್ ಏನು ಮಾಡ್ತಾರೆ ಅಂತ ನೋಡಿದ್ರಲ್ಲ, ಅದರ ಜೊತೆಗೆ ಇನ್ಶೂರೆನ್ಸ್ ನಿಮ್ಮ ಮಂತ್ಲಿ ಪ್ರೀಮಿಯಂ ನೀವು ಎಷ್ಟು ಹಾಕ್ತೀರಾ, ಮಿನಿಮಮ್ 2,000 ರೂಪಾಯಿಂದನೇ ಅಂತ ಹೇಳಿದೆ ನಾನು. ನೀವು ಎಷ್ಟು ಹಾಕ್ತಿರೋ ಅದ್ರ ಮೇಲೆ 120 ಪಟ್ಟು ನಿಮಗೆ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಉದಾಹರಣೆಗೆ ಮಿನಿಮಮ್ ನೀವು 2,000 ರೂಪಾಯಿ ಮಂತ್ಲಿ ಪ್ರೀಮಿಯಂ ಕಟ್ತೀರಪ್ಪ, ಅದರ 120 ಪಟ್ಟು ಅಂದರೆ ಎಷ್ಟಾಯಿತು, 2,40,40,000 ರೂಪಾಯಿವರೆಗೆ ಕವರೇಜ್ ಕೂಡ ಸಿಗುತ್ತೆ ನಿಮಗೆ. ಅಂದರೆ ನಿಮ್ಮ ಪ್ರೀತಿ ಪಾತ್ರರು ಸೇಫ್ ಆಗಿರಬಹುದು, ಸುರಕ್ಷಿತವಾಗಿರಬಹುದು ಇಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ಈ ಇನ್ಶೂರೆನ್ಸ್ ಕವರೇಜ್ ವಿಚಾರದಲ್ಲಿ. ಅಷ್ಟು ಮಾತ್ರ ಅಲ್ಲ, ಟ್ಯಾಕ್ಸ್ ಬೆನಿಫಿಟ್ ನೋಡಿ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ATC ಅಡಿಯಲ್ಲಿ ನೀವು ಕಟ್ಟುವಂಥ ಪ್ರೀಮಿಯಂ ಮೇಲೆ ವಿನಾಯಿತಿ ಸಿಗುತ್ತೆ. ಜೊತೆಗೆ ಸೆಕ್ಷನ್ 10D ಅಡಿಯಲ್ಲಿ ವಾರ್ಷಿಕ 2.5 ಲಕ್ಷದವರೆಗೆ ಪ್ರೀಮಿಯಂ ನೀವು ಹಾಕಿದರೆ, ಅಷ್ಟರಲ್ಲಿ ಹೂಡಿಕೆ ಮಾಡಿದರೆ ನೀವು ಹಾಕೋ ದುಡ್ಡಿಗೆ ಸಿಗೋ ಮ್ಯಾಚುರಿಟಿ ಹಣಕ್ಕೆ ತೆರಿಗೆ ವಿನಾಯಿತಿಯನ್ನು ಪಡ್ಕೊಳ್ಬೋದು. ಸೊ ಟ್ಯಾಕ್ಸ್ ಬೆನಿಫಿಟ್, ಇನ್ಶೂರೆನ್ಸ್ ಕವರೇಜ್ ಜೊತೆಗೆ ಒಳ್ಳೆ ರಿಟರ್ನ್ಸನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು NRIಗಳಿಗೆ ಈ ಫಂಡ್ನಲ್ಲಿ ಹಣ ಹೂಡಿಕೆ ಮಾಡುವಂಥ ಒಂದು ಒಳ್ಳೆ ಚಾನ್ಸ್ ಇದೆ. ಹೇಗೆ, ತಿಂಗಳಿಗೆ 18,000 ರೂಪಾಯಿನ ಹೂಡಿಕೆ ಮಾಡ್ತಾ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ಸುಮಾರು 10 ವರ್ಷಗಳವರೆಗೆ ಇಷ್ಟು ಹೂಡಿಕೆ ಮಾಡಿದ್ರೆ 20 ವರ್ಷಗಳಲ್ಲಿ 2 ಕೋಟಿ ರಿಟರ್ನ್ಸ್ ಪಡೆಯೋದಕ್ಕೆ ಇಲ್ಲಿ ಒಳ್ಳೆ ಚಾನ್ಸ್ ಇದೆ. ಅಂದರೆ 15ರಿಂದ 16% ಕಾಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟನ್ನು ಅಂದಾಜು ಮಾಡಬಹುದು. ಹಾಗಾಗಿ ಅಂಥವ್ರಿಗೊಂದು NRIಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಇಲ್ಲಿ ಕಲ್ಪಿಸ್ಕೊಡ್ಲಾಗಿದೆ. ಮಲ್ಟಿ ಕ್ಯಾಪ್ ಇಂಡೆಕ್ಸ್ಗಳ ಮೇಲೆ ಯಾಕೆ ಹೂಡಿಕೆ ಮಾಡಬೇಕು, ಯಾವ ರೀತಿ ಹಣ ಇಲ್ಲಿ ಬೆಳಿಬಹುದು ಅಂತ ಅಂದಾಜು ಮಾಡಬಹುದು ಅಂದರೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಮಲ್ಟಿ ಕ್ಯಾಪ್ನಲ್ಲಿರೋ ಕಂಪನಿಗಳು ಮುಂದೆ ಚೆನ್ನಾಗಿ ಗ್ರೋ ಆಗೋ ಚಾನ್ಸ್ ಇರುತ್ತೆ. ಲಾರ್ಜ್ ಕಂಪನಿಗಳಿದ್ದರೆ ಬಂಡವಾಳವನ್ನು ಇನ್ನೂ ಹಿಗ್ಗಿಸ್ಕೊಳ್ತವೆ. ಮಿಡ್ ಕ್ಯಾಪ್ ಕಂಪನಿಗಳಿದ್ದರೆ ಲಾರ್ಜ್ ಕ್ಯಾಪ್ ಆಗೋದಕ್ಕೆ ಅವಕಾಶ ಚೆನ್ನಾಗಿರುತ್ತೆ. ಸ್ಮಾಲ್ ಕ್ಯಾಪ್ ಕಂಪನಿಗಳಿಗೆ ಮಿಡ್ ಮತ್ತು ಲಾರ್ಜ್ ಕ್ಯಾಪ್ಗೆ ಹಿಗ್ಗೋದಕ್ಕೆ ಅವಕಾಶ ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ನಡೆಯೋದೇ ಹಾಗೆ, ವ್ಯವಹಾರ ನಡೆಯೋದೇ ಹಾಗೆ. ಮುಂದೆ ಯಾವುದಕ್ಕೆ ಚೆನ್ನಾಗಿ ಗ್ರೋ ಆಗುವಂಥ ಅವಕಾಶ ಇದೆ, ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದನ್ನು ನೋಡಿ ಅಂಥ ಟಾಪ್ ಕಂಪನಿಗಳ ಮೇಲೇ ಇಲ್ಲಿ ಹೂಡಿಕೆ ಮಾಡಲಾಗತ್ತೆ. ಎಷ್ಟೋ ಫಂಡ್ಗಳು ಸ್ಮಾಲ್ ಕ್ಯಾಪ್ನಿಂದ ಮಿಡ್ ಕ್ಯಾಪ್ಗೆ ಬಂದಿರ್ತವೆ. ಹಾಗೆ ಮೊಮೆಂಟಮ್ನಲ್ಲಿರೋ ಫಂಡ್ಗಳಿಗೆ ಮುಂದೆ ಲಾರ್ಜ್ ಕ್ಯಾಪ್ ಅಂದರೆ
ಮಾರ್ಕೆಟ್ ಲೀಡರ್ಗಳಾಗುವಂಥ ಅವಕಾಶಗಳಿರ್ತವೆ. ಆ ರೀತಿಯ ಕಂಪನಿಗಳನ್ನು, ಅಂತಹ ಸ್ಟಾಕ್ಗಳನ್ನು ನೋಡಿಯೇ ಇಲ್ಲಿ ಇನ್ವೆಸ್ಟ್ ಮಾಡಲಾಗುತ್ತೆ. ಅಂದರೆ ನಾವೇ ಹುಡ್ಕೋದಕ್ಕೆ ಹೋದರೆ ಬೇರೆ ಬೇರೆ ಸೆಕ್ಟರಲ್ಲಿ ಹುಡುಕಬೇಕು, ಬಹಳಷ್ಟು ಕಂಪನಿಗಳನ್ನು ಅಧ್ಯಯನ ಮಾಡಿ ಪ್ರತ್ಯೇಕವಾಗಿ ಹೂಡಿಕೆ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಹೂಡಿಕೆ ಮಾಡೋದ್ರಿಂದಾಗಿ ಫಂಡ್ ಮ್ಯಾನೇಜರೇ ಆ ಕೆಲಸವನ್ನು ಮಾಡ್ತಾರೆ, ವಿವಿಧ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡೋ ಮೂಲಕ. ಎಲ್ಲ ಸೆಕ್ಟರಲ್ಲೂ ಮಾಡೋದ್ರಿಂದಾಗಿ ಎಕ್ಸ್ಪೋಜರ್ ಇರುತ್ತೆ, ಬೇರೆ ಬೇರೆ ಸೆಕ್ಟರಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ. ನಾವು ಯೂಶ್ವಲಿ ಹೂಡಿಕೆ ಮಾಡೋರು ಹಾಗೆ ಅಲ್ವಾ, ಎಲ್ಲ ಸೆಕ್ಟರಲ್ಲಿ ನಾವು ಪ್ರಯೋಗ ಮಾಡೋದ್ರಿಂದ ನಮಗೆ ಒಂದಲ್ಲ ಒಂದು ಕಡೆ ಲಾಭ ಆಗುತ್ತೆ ಅಂತ ನೋಡ್ತೀವಿ. ಇಲ್ಲೂ ಕೂಡ ಅದೇ ರೀತಿ ಡೈವರ್ಸಿಫೈಡ್ ಆಗಿ ಹೂಡಿಕೆಯನ್ನು ಮಾಡ್ತಾರೆ. ನಿಮ್ಮ ಹಣವನ್ನು ಎಲ್ಲ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಒಂದು ಒಳ್ಳೆ ಚಾನ್ಸ್ ಕೂಡ ಇರುತ್ತೆ. ಟಾಟಾ AIAನ ಮಲ್ಟಿ ಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ ಇಂಡೆಕ್ಸ್ ಫಂಡ್ ಮೇಲೆ ನೀವು ಕೂಡ ಹೂಡಿಕೆ ಮಾಡಬೇಕು ಅಂದರೆ ಈಗಾಗಲೇ ಸಬ್ಸ್ಕ್ರಿಪ್ಷನ್ ಅವಧಿ ಶುರುವಾಗಿದೆ. ಆದರೆ ಇರೋದು ಕೆಲವು ದಿನಗಳಷ್ಟೇ. 2024 ಡಿಸೆಂಬರ್ 31, ಇದೇ ತಿಂಗಳ 31ನೇ ತಾರೀಕು ತನಕ ಮಾತ್ರ ಈ ಅವಕಾಶ ಓಪನ್ ಇರುತ್ತೆ. ಆಮೇಲೆ ಫಂಡ್ ಅವೈಲಬಲ್ ಇರುತ್ತೆ. ಆದರೆ ಫಿಕ್ಸೆಡ್ 10 ರೂಪಾಯಿ ರೇಟ್ನಲ್ಲಿ, ಯೂನಿಟ್ಗೆ ಫಿಕ್ಸೆಡ್ 10 ರೂಪಾಯಿ ರೇಟ್ನಲ್ಲಿ ಅಲ್ಲಿ ತನಕ ಮಾತ್ರ ಸಿಗುತ್ತೆ. ಆಮೇಲೆ ಮಾರ್ಕೆಟ್ ರೇಟ್ಗೆ ಹೋಗ್ಬಿಡುತ್ತೆ. ಸೊ ಆಸಕ್ತರಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ, ಟಾಪ್ ಕಮೆಂಟಲ್ಲಿ ಲಿಂಕ್ ಹಾಕಿರ್ತೀವಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಟಾಟಾ ಫಂಡ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿದ್ದರೆ ಇದೊಂದು ಒಳ್ಳೆಯ ಆಪ್ಷನ್ ಆಗುತ್ತೆ ನಿಮಗೆ. 5 ವರ್ಷದ ಪ್ಲ್ಯಾನ್ ಮಾಡಿದ್ದೀರಾ, ಎಜುಕೇಷನ್ಗೆ 5 ವರ್ಷ ಆದಮೇಲೆ ಮನೆ ಕಟ್ಟೋದಕ್ಕೋ ಏನೋ ಬೇಕಂದರೆ ಈ ರೀತಿಯದ್ದೊಂದು ಆಯ್ಕೆ ಇದೆ ನಿಮಗೆ. ಇಲ್ಲಿ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋದ್ರ ಜೊತೆಗೆ ಟ್ಯಾಕ್ಸ್ ಮತ್ತು ಇನ್ಶೂರೆನ್ಸ್ ಬೆನಿಫಿಟ್ ಕೂಡ ಇದೆ. ಸೊ ಮಿಸ್ ಮಾಡದೆ ಲಿಂಕನ್ನು ಕ್ಲಿಕ್ ಮಾಡಿ ನೀವೇ ಸ್ಟಡಿ ಮಾಡಿ ನೋಡಿ. ಎಲ್ಲೇ ಹೂಡಿಕೆ ಮಾಡೋದಾದರೂ ಕೂಡ ಅಧ್ಯಯನ ಮಾಡಿ, ಸಾಧ್ಯ ಆದರೆ ಎಕ್ಸ್ಪರ್ಟ್ಗಳ ಸಲಹೆಯನ್ನು ಪಡ್ಕೊಳ್ಳಿ. ಮಾರ್ಕೆಟ್ ರಿಸ್ಕ್ ಬಗ್ಗೆ ಅಧ್ಯಯನ ಮಾಡಿಕೊಂಡು ನೀವು ಇಲ್ಲಿ ಹೂಡಿಕೆ ಮಾಡಬಹುದು. ಥ್ಯಾಂಕ್ ಯು.